ಕರ್ನಾಟಕ ಹೋಟೆಲ್ ಕಾರ್ಮಿಕರ ಸಂಘದ ವತಿಯಿಂದ ಹೋಟೆಲ್ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯ ಹೋಟೆಲ್ ಕಾರ್ಮಿಕರಿಗೆ ಲೇಬಲ್ ಕಾರ್ಡ್ ನೋಂದಣಿ ಮತ್ತು ವಿತರಣೆಯ ಸಮಾರಂಭ ಕೊಲ್ಯ ನಾರಾಯಣಗುರು ಸಭಾಭವನದಲ್ಲಿ ಜರುಗಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಿಧಾನಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಮಾತನಾಡಿ, ತಳಮಟ್ಟದ ಕಾರ್ಮಿಕರನ್ನು ಒಟ್ಟುಗೂಡಿಸಿ ಸರ್ಕಾರದ ಯೋಜನೆಗಳನ್ನು ಸದಸ್ಯರಿಗೆ ತಲುಪಿಸುವ ಪ್ರಯತ್ನ ಶ್ಲಾಘನೀಯ. ಸಮಸ್ಯೆಗಳು ಸವಲತ್ತುಗಳ ಕುರಿತು ಚರ್ಚಿಸಿಕೊಂಡು ಸಂಘಟನೆ ಉತ್ತಮವಾಗಿ ಮುಂದುವರಿಯಲಿ. ಈ ಮೂಲಕ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಘಟನೆ ಪ್ರೇರಣೆ ಮತ್ತು ಪ್ರೋತ್ಸಾಹಕವಾಗಿ ಗೌರವ ಕೊಡುವ ಕೆಲಸಗಳು ನಿರಂತರವಾಗಿ ನಡೆಯಲಿ ಅಂತ ಶುಭ ಹಾರೈಸಿದರು. ಕೊಂಡಾಣ ಶಿವಗಿರಿ ಮಠದ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿದ್ರು. ಕಾರ್ಮಿಕ ಇಲಾಖೆಯ ಅಧಿಕಾರಿ ಕುಮಾರ್ ಬಿಆರ್, ಕರ್ನಾಟಕ ಹೋಟೆಲ್ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಸತೀಶ್ ಜೋಗಿ, ಸಿಐಟಿಯುನ ನೇತಾರ ಸುನಿಲ್ ಕುಮಾರ್ ಬಜಾಲ್ ಮಾತನಾಡಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರಾದ ಮೋಹನ್ ಟಿಎಚ್, ಗೆಜ್ಜೆಗಿರಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಚಂದ್ರಶೇಖರ್ ಉಚ್ಚಿಲ್ ಸೇರಿದಂತೆ ಹಲವು ಸದಸ್ಯರು ಭಾಗಿಯಾಗಿದ್ದರು. ಈ ಕ್ಷೇತ್ರ ಬಹುಶಃ ಚಂದ್ರಶೇಖರ್ ಉಚ್ಚಿಲವರ ಆಡಳಿತ ಅವಧಿಯಲ್ಲಿ ಅಲ್ಲಿಯ ಮುಖ್ಯಸ್ಥರಾಗಿ ತಾವು ನಿರ್ವಹಿಸಿಕೊಳ್ಳುವ ಜೊತೆಗೆ ಈ ಕ್ಷೇತ್ರ ವಿಧಾನಸಭೆಯಲ್ಲಿ ಬಹುಶಃ ಅತ್ಯಂತ ಗೌರವಿತ ಸ್ಥಾನವನ್ನು ಅಲಂಕರಿಸುವ ಮೂಲಕ ಈ ಭಗತ್ ಕೂಡ ನಮ್ಮ ಜಿಲ್ಲೆಯೂ ಕೂಡ ಕೀರ್ತಿಯನ್ನು ತಂದಿರುವುದು ಸನ್ಮಾನ್ಯ ಅವರು ಈ ವಿಶ್ವ ಕಾರ್ಯಕ್ರಮಕ್ಕೆ ಬಂದಿರುವುದು ಎಲ್ಲರಿಗೂ ಕೂಡ ಹೆಮ್ಮೆ ಬಂದಿದೆ. ಕರ್ನಾಟಕ ಹೋಟೆಲ್ ಕಾರ್ಮಿಕರ ಎಲ್ಲ ಕಾರ್ಮಿಕರ ನೋವು ನಲಿವುಗಳಿಗೆ ನಮಗೂ ಕೂಡ ಅರಿವಿಗೆ ಬಂದಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಈ ವಿಶ್ವ ಕಾರ್ಯಕ್ರಮದಲ್ಲಿ ನಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತವನ್ನು ಚನ್ನಪ್ಪ ದಕ್ಷಿಣ ಜೊತೆಗೆ ಡಾಕ್ಟರ್ ಜಯನಪ್ಪ ದಕ್ಷಿಣ ಸಾಹಿತ್ಯ ಡಾಕ್ಟರ್ ವಿಜಯ ಪೂಜೆ ವಿರೋಧಿ ಪ್ರೇಕ್ಷಕ ಡಾಕ್ಟರ್ ಪ್ರಭಾನಾಯಕ್ ಉಡುಪಿ ಲೇಬರ್ ಕಾರ್ಡ್ ಮತ್ತು ವಿತರಣಾ ಕಾರ್ಯಕ್ರಮಗಳಿಗೆ ಸಾಂಕೇತಿಕವಾಗಿ ಒಂದು ಕಾರ್ಡನ್ನು ಸನ್ಮಾನ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಯೋಜನೆ ಹೋಟೆಲ್ ಕಾರ್ಮಿಕರ ಲೇಬರ್ ಕಾರ್ಡ್ ವಿತರಣಾ ಸಮಾರಂಭ ತಾವು ನಡೆಸಿಕೊಳ್ಬೇಕು. ಸುನಂದ ಅವರಿಗೆ ಕಾರ್ಡನ್ನು ವಿತರಣೆ ಮಾಡುವ ಮೂಲಕ ಈಗಿರುವಂಥ ಸವಲತ್ತುಗಳನ್ನು ಅವರಿಗೆ ಹೇಗೆ ಮುಟ್ಟಿಸಬೇಕಂತೇಳಿ ಈ ರೀತಿಯ ಲೇಬರ್ ಕಾರ್ಡ್ ಮುಖಾಂತರ ಕಾರ್ಡನ್ನು ಮಾಡಿ ಇದ್ದಂಥ ಸವಲತ್ತು ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಇನ್ನು ನಮಗೆ ಯಾವುದೆಲ್ಲ ಬೇಕು, ಏನು ಇವತ್ತು ಸಮಸ್ಯೆ ಇದೆ, ಇನ್ನು ಯಾವುದೆಲ್ಲ ಸವಲತ್ತು ನಮಗೆ ಬೇಕಾಗ್ಬೋದು ಚರ್ಚಿಸಿಕೊಂಡು ಇದನ್ನು ಕೂಡ ಸರ್ಕಾರ ಮತ್ತು ಜನಪ್ರತಿನಿಧಿಯಲ್ಲಿ ಮುಂದಿಡುವಂಥ ಒಂದು ಯೋಚನೆ. ಇದರ ರೀತಿಯಲ್ಲಿ ಭವಿಷ್ಯದಲ್ಲಿ ನಿಮ್ಮ ಕುಟುಂಬವನ್ನು ಬೆಳಗಿಸುವಂಥ ಆ ವಿದ್ಯಾರ್ಥಿನಿಯರ ಆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಇವತ್ತು ಅತ್ಯಂತ ಯಶಸ್ವಿಯಾಗಿದ್ದಾರೆ ಅವರೊಂದು ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ಅವರಿಗೆ ಇವತ್ತು ಗೌರವ ಕೊಡುವಂಥ ಈ ಒಂದು ಕಾರ್ಯಕ್ರಮ ನಿಜವಾಗಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ದುಡಿಮೆಗೆ ಅದರದ ಗೌರವವಿದೆ. ದುಡಿಮೆಯಲ್ಲಿ ಸಣ್ಣದು ಮತ್ತು ಚಿಕ್ಕದು ಮತ್ತು ದೊಡ್ಡದಂತ ಯಾವುದಿಲ್ಲ. ಪ್ರತಿಯೊಂದು ತಾವೇನು ಕೆಲಸ ಮಾಡ್ತೀರಾ ಅದಕ್ಕೆ ವಿಶೇಷವಾದ ಗೌರವ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನಿಮ್ಮ ಕೆಲಸ ಅದು ನೀವು ಚಾಕಚಕ್ಯತೆ ಅಲ್ಲದೆ, ನೀವು ಅದರಲ್ಲಿ ಪರಿಣಿತರಲ್ಲದೆ ಇನ್ನು ಎಷ್ಟೇ ದೊಡ್ಡವನು ಬಂದರೂ ಕೂಡ ನಿಮ್ಮ ಆ ಚಾಕಚಕ್ಯತೆ ಮತ್ತು ನಿಮ್ಮ ಈ ರೀತಿಯ ಕೆಲಸಗಳನ್ನು ಇನ್ನೊಬ್ಬರಿಂದ ಮಾಡಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಅದಕ್ಕಾಗಿ ಸಮಾಜದಲ್ಲಿ ಒಟ್ಟಾಗಿ ನಾವು ನೋಡುವಾಗ ಬೇರೆಯವರ ದೊಡ್ಡ ದೊಡ್ಡ ಮಟ್ಟದ ಆ ಉದ್ಯೋಗ ಎಷ್ಟು ಅಗತ್ಯ ಇದೆಯಾ, ನಿಮ್ಮ ಆ ಮಟ್ಟದ ಉದ್ಯೋಗ ಮತ್ತು ಕೆಲಸ ಕೂಡ ಸಮಾಜದ ಮುಖ್ಯವಾಹಿನಿಗೆ, ಸಮಾಜದ ಬೆಳವಣಿಗೆಗೆ, ಬಲಿಷ್ಠದ ಭಾರತಕ್ಕೆ ಅಷ್ಟೇ ಪ್ರಮುಖವಾದ ಒಂದು ಉದ್ಯಮ ಮತ್ತು ಅದು ಕೆಲಸ ಮತ್ತು ಕಾರ್ಮಿಕತೆ ಕೆಲಸ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಹಾಡುವರೆಯ ಲೀಲಾಮಯನು ನೀನೇ ದೇವ ನಮ್ಮ ಮಾಂತ
ಜಗತ್ತಿನ ಒಂದು ಗೊಂಬೆ ಇರ್ತಕ್ಕ ಭಗವಂತನ ಒಂದು ನಮ್ಮ ಶಕ್ತಿ ಮಾತ್ರ ಭಗವಂತನ ಶಕ್ತಿ ಸ್ವರೂಪ ನಮ್ಮೊಂದು ಖಾಲಿ ಶ್ವಾಸ ಗಾಳಿ ಮಾತ್ರ ನಮ್ಮ ಧಾರೈಸಿ ನಾನು ನನ್ನಿಂದ ಶೂನ್ಯವ ನಮ್ಮ ಪರ್ಪಣ ಧಾರೈಸಿ ಭಗವಂತಗೆ ಪ್ರೇರಣವಾದ ಪುಣವೇ ನಮ್ಮ ಜೀವನ ಅಂಚಿನ ಒಂದು ಜೀವನ ನಮ್ಮ ಮಾತೆಲ್ಲ ಬದುಕಿನ ಕಟ್ಟೋಲ್ಲ ಸಮಾಜವು ಪ್ರತಿಯವರೆಲ್ಲ ಒಂದು ವ್ಯಕ್ತಿತ್ವ ಬದುಕೂಡ ಪಡೆದರೆ ನಾನಾ ರೀತಿಯ ಕಷ್ಟವನ್ನು ನಷ್ಟವನ್ನು ಅನುಭವಿಸುವುದು ನಮ್ಮ ಜೀವನ ಸಾಗೋದಿಲ್ಲ. అయితే ಕರ್ನಾಟಕ ಹೋಟೆಲ್ ಕಾರ್ಮಿಕರ ಸಂಘ ಒಂದು ಐದೊಂದು ಸಂಘ ದಯಪಟ್ಟ ಯಾನಗ ಸಾಧಾರಣ 2 ವರ್ಷದಕ್ಕ ಯಾತ್ರೆ ಮಾಡಿದ್ರೆ ಕೋಪಿನಾಗ ಹೋಟೆಲ್ ಇರ್ಬೋದು ನಮ್ಮ ಮುಂಬೈ ಬರ್ತಾನೆ ಬೆಂಗಳೂರು ಬರ್ತಾನೆ ಮುಂಬೈ ಪುರಾಶ್ರಮ ಮುಂಬೈ ಮಾಡಬೇಕು ಅಂಚೆ ತೆಗಲ್ಲ ಹೋಟೆಲ್ದ ಪ್ರತಿ ಒಂದು ಹೋಟೆಲ್ನ ನಮ್ಮಲ್ಲ ಅರಿವಿಲ್ಲ ಹೋಟೆಲ್ದ ಯಜಮಾನ ಒಟ್ಟಿಗೆ ನಮ್ಮ ಸಂಪರ್ಕ ಇರೋದಪ್ಪ ವಾ ಕಷ್ಟಪಟ್ಟ ಅವು ಹೋಟೆಲ್ದ ಯಜಮಾನಗಳ ಹತ್ತಿರ ಆಗಲೇ ಆತ್ಮೀಯ ಅಂತಿನ ಭಟ್ರಾಗಿಲ್ಲ ಸ್ವಾಮಿನಾಗಿಲ್ಲ ಆಗಲೇ ಗೊತ್ತು ಆಗಲೇ ಕಷ್ಟ ಬರ್ಬೇಕು ಬಂದ ಹೋಟೆಲ್ ಬರ್ಕೊಂಡು ಸುಲಭ ಐತಿ ಅಲ್ಲ ಹೋಟೆಲ್ ಕಷ್ಟ ಬರೋಣ ಅಲ್ಲ ಸುತ್ತಲಿ ಕೊಡುತ್ತ ಎಲ್ಲಿ ಪ್ರಯಾಣ ಬ್ಯಾಗ ಬರುತ್ತ ಇವರು ಉಳಿದು ಬೋರ್ಡ್ ದಯಪಟ್ಟ ಸಮಾಜ ಕಟ್ಟೋದು ಅಲ್ಲ ಕಷ್ಟ ಉಂಟು ಸಮಾಜ ಎದುರಿಸೋದೆಲ್ಲ ಕಷ್ಟ ಉಂಟು ಮನುಷ್ಯ ಕಷ್ಟಪಟ್ಟದೆ ಏದೋ ವರ್ಷದ ಕಾಲ ಉಂಟ ತಪಸ್ಸು ಮಾತ್ರನೇ ಹೋಟೆಲ್ ಸೇವೆ ಮಾಡ್ತಾರೆ ದಯಪಟ್ಟ ತಪಸ್ಸು ತಿಂಡಿಗಳ ಹೆಸರನ್ನು ಹೇಳ್ತಾರೆ ಅವರು. ನಮಗೆ ಬೇಕಾದ್ದು ಕೇವಲ ಒಂದು ತಿಂಡಿ, ಒಂದು 50 ತಿಂಡಿಗಳ ಹೆಸರನ್ನು ಒಬ್ಬ ಸಪ್ಲೈ ಮಾಡುವ ಹೇಳ್ತಾನೆ. ಅದು ಮಾತ್ರವಲ್ಲ, ನಾವು ಉಂಡು ತಿಂದ ನಂತರ ಒಮ್ಮೊಮ್ಮೆ ಮನೆಯಲ್ಲಿ ಹೆಂಡತಿ ಸಹ ತೊಳೆಯುವುದಿಲ್ಲ, ನಾವೇ ತೊಳೆಯಬೇಕಾಗ್ತದೆ. ಆದರೆ ನಮ್ಮ ಆ ಪ್ಲೇಟು, ನಮ್ಮ ಆ ಒಂದು ಎಂಜಲನ್ನು ತೊಳೆಯುವಂಥ ಮಹಾ ತಾಯಿಗಳು, ಈಗ ಎಷ್ಟೋ ತಾಯಂದಿರಿದ್ದಾರೆ ತನ್ನ ಕುಟುಂಬವನ್ನು ಸಾಕಲಿಕ್ಕೆ ಬೇಕಾಗಿ. ಎಷ್ಟೋ ತಾಯಂದಿರು ತನ್ನ ಮಗಳ ವಿದ್ಯಾಭ್ಯಾಸಕ್ಕಾಗಿ, ತನ್ನ ಮಗಳಿಗಾಗಿ, ತನ್ನ ಕುಟುಂಬಕ್ಕಾಗಿ ವಿಧವೆಯರಿದ್ದಾರೆ ಬೇಕಾದಷ್ಟು. ಇವರನ್ನ ನಾವು 200 ರೂಪಾಯಿಯ 300 ರೂಪಾಯಿಯ ತಿಂಡಿ ತಿನ್ನಲಿಕ್ಕೆ ನಮಗೆ ದೇವರು ಕೊಟ್ಟಿದ್ರೆ, ನಮ್ಮಂಥವರು ಒಂದು 10-20 ಕೊಟ್ಟರೆ ಅದರಲ್ಲಿ ನಮಗೆ ಸಿಕ್ಕುವಷ್ಟು ಪುಣ್ಯ ಬಲ ಇನ್ನೊಂದರಲ್ಲಿ ಸಿಗ್ಲಿಕ್ಕಿಲ್ಲ ಬಂಧುಗಳೇ. ಅದು ನಾವು ಗಮನಿಸಬೇಕಾದ್ದು. ಒಂದು ಹೋಟ್ಲಿಗೆ ನಾವು ಹೋದಾಗ ನಾವು ಗಮನಿಸಬೇಕಾದದ್ದು, ನಮಗೆ ಇಷ್ಟವಾದಂಥ ನಾವು ಸೇವಿಸುವಂಥ ಇದನ್ನು ಸಪ್ಲೈಯರ್ ಹೇಳಿದರೆ, ನಾವು ತಿಂದ ನಂತರ ನಮ್ಮ ಎಂಜಲು ಪ್ಲೇಟನ್ನು ತೆಗೆಯುವಂಥ ಒಂದು ಮಹಾ ತಾಯಿಯರು, ಅದು ನಮಗೆ ಅರ್ಥ ಆಗ್ತದೆ ನಮ್ಮ ಮನೆಯಲ್ಲಿ. ಇದೆಲ್ಲ ಈ ಇನ್ನೊಂದು ಹೋಟ್ಲಿನಲ್ಲಿ ನಾವು ಏನು ಹೇಳ್ತೇವೆ, ಅಡಿಗೆಯವರು. ಈ ಹೋಟೆಲ್ನ ಕೆಲಸ ಅಂತ ಹೇಳುವುದು ನೆಮ್ಮದಿಯ ಕೆಲಸವೇ ಅಲ್ಲ. ಒಬ್ಬ ವ್ಯಕ್ತಿ ಆರೋಗ್ಯ ಇರ್ಬೋದು, ಅನಾರೋಗ್ಯ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಅವ ಸಪ್ಲೈಯರ್ ಆಗಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ ಆ ಹೋಟ್ಲು ಮುಚ್ಚುವ ತನಕ ಅವ ಅದನ್ನು ಮಾಡಬೇಕು, ನಿರಂತರವಾಗಿ ಮಾಡ್ತಾ ಇರಬೇಕು. ಮಾತ್ರವಲ್ಲ, ಈ ಪ್ಲೇಟ್ ತೆಗೆಯುವವರು, ಇನ್ನೊಬ್ಬರು ಒಳಗೆ ಅಡಿಗೆ ಮಾಡುವವರು. ಒಂದು ಕಡೆಯಿಂದ ಈಗ ಬೆಂಕಿಯ ಶಾಖ ಕಡಿಮೆ ಇದ್ದರೂ ಆದರೆ ಬೆಂಕಿಯ ಸೆಗೆಯಲ್ಲೇ ಅವ ಇರಬೇಕು. ಅದರಲ್ಲಿ ಆಗುವ ಎಣ್ಣೆಯ ಅಂಶ ಅವನ ಜೀವನ, ಅವನ ಶರೀರಕ್ಕೆ. ಕಾರ್ಮಿಕರ ಸಂಘ ಉಡುಪಿ ಜಿಲ್ಲೆಯ ಬಂಜಿಮನ್ ಎಂಬ ಗ್ರಾಮದಲ್ಲಿ ಹೋಟೆಲ್ ಕಾರ್ಮಿಕರಾದಂಥ ಅಶೋಕ್ ಬಂಜಿಮರ್ ಸರ್ ಅವರು ಒಂದು ದಿನ ಹಾಗೆ ಕೆಲಸವಿಲ್ಲದೆ ಕುಳಿತಿರುವಾಗಂತಹ ಸಮಯದಲ್ಲಿ, ಅಂದರೆ ಕೊರೋನಾ ಸಂದರ್ಭದಲ್ಲಿ, ಅವರು ಯೋಚನೆ ಮಾಡಿ ಎಲ್ಲ ಕಾರ್ಮಿಕ ವರ್ಗದವರಿಗೂ ಒಂದೊಂದು ಸಂಘಟನೆ ಇದೆ, ಆದರೆ ನಮ್ಮ ಹೋಟೆಲ್ ಕಾರ್ಮಿಕರ ಸಂಘಟನೆಗೆ ಯಾವುದೇ ಸಂಘಟನೆ ಇಲ್ಲ, ನಾವೇನಾದರೂ ಒಂದು ಸಂಘಟನೆ ಮಾಡೋಣವೇ ಹಾಗೂ ಕರ್ನಾಟಕ ಹೋಟೆಲ್ ಕಾರ್ಮಿಕರ ಸಂಘವೆಂದು ಉದ್ಘಾಟನೆ ಮಾಡೋಣ ಎಂದು ಯೋಚಿಸಿ ಅಂದು ಮೊಳಕೆ ಹೊಡೆದ ಈ ಸಂಘವೇ ಕರ್ನಾಟಕ ಹೋಟೆಲ್ ಕಾರ್ಮಿಕರ ಸಂಘ ಅಂತ ಈ ಮೂಲಕ ನಿಮಗೆ ತಿಳಿಸಿರುವುದು ಸ್ನೇಹಿತರೆ. ಹಾಗೂ ಇಂದು ಅಂದು ಮೊಳಕೆ ಹೊಡೆದ ಸಂಘ ಇಂದು ಸರಿಸುಮಾರು 20,000 ಸದಸ್ಯರನ್ನು ಒಳಗೊಂಡು ಇಂದು ಎಲ್ಲ 20,000 ಸದಸ್ಯರನ್ನು ಒಳಗೊಂಡು ಇಂದು ಕರ್ನಾಟಕದ ಒಂದು ಕಾರ್ಮಿಕರ ಹೋಟೆಲ್ ಕಾರ್ಮಿಕರ ಸಂಘವಾಗಿ ಬೆಳೆದಿರುತ್ತದೆ ಅಂತ ಹೇಳಿ ಈ ಕ್ಷಣದಲ್ಲಿ ಇಚ್ಛಿಸುತ್ತೇನೆ. ನಮ್ಮ ಕಾರ್ಮಿಕ ಬಂಧುಗಳೇ, ಅದರಲ್ಲಿರುವಂತಹ ಸದಸ್ಯರ ಬಗ್ಗೆ ನಮಗೆ ಎಲ್ಲ ಸವಿಸ್ತರವಾಗಿ ನಮ್ಮ ರಾಷ್ಟ್ರವಾಗಿ ಮಾತನಾಡಿರುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಕೆ ಅವರಿಗೆ ಸಲ್ಲಿಸಿದ್ದೇವೆ. ಈಗ ಕಾರ್ಯಕ್ರಮದ ಪ್ರಮುಖ ಘಟಕ
ಪ್ರಜ್ವಲನೆ ಮಾಡುವಂಥ ಕಾರ್ಯಕ್ರಮ ನಾವೆಲ್ಲ ಸ್ವಾಮೀಜಿಗಳು ಅತಿಥಿಗಳು ಸೇರಿಕೊಂಡು ಈ ಒಂದು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಯಶಸ್ವಿ ಕಾರ್ಯಕ್ರಮವನ್ನು ವಿಧಿತವಾಗಿ ಉದ್ಘಾಟಿಸಬೇಕಂತ ವಿನಂತಿಸಿದೆ. ನೋಡಿ, ಹೋಟೆಲ್ ಕಾರ್ಮಿಕರ ಬದುಕನ್ನೇ ನೋಡಿ. ಅವರು ಒಂದು ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿತಾರೆ, ಕಷ್ಟಪಡ್ತಾರೆ. ತನ್ನ ಮೈಯಲ್ಲಿ ಹರಿತಕ್ಕಂಥ ರಕ್ತವನ್ನ ಬೆವರಾಗಿ ಸುರಿಸಿ ಈ ಸಮಾಜಕ್ಕೆ ಭಾರಿ ದೊಡ್ಡ ರೀತಿಯಾದಂಥ ಕೊಡುಗೆಗಳನ್ನು ಕೊಡ್ತಾರೆ. ಹೌದು, ಅವರು ಹೊಟ್ಟೆಪಾಡಿಗಾಗಿ ದುಡಿತಾರೆ, ಹೌದು. ಆದರೆ ಅದು ಒಂದು ರೀತಿ ಸೇವಾ ಒಂದು ವಲಯ. ಅದು ಹೋಟೆಲ್ನಲ್ಲಿ ಕಾರ್ಮಿಕರಾಗಿ ದುಡಿದು ಗ್ರಾಹಕರ ಅವರ ಪ್ರಶ್ನೆಗಳಿಗೆ ಅವರು ಸ್ಪಂದನ ಮಾಡೋ ಮುಖಾಂತರ ಅದೆಷ್ಟೋ ಸಮಯವನ್ನ ಈ ಸಮಾಜದಲ್ಲಿ ಅವರು ದುಡಿಮೆಗಾಗಿ ಅವರು ವ್ಯಯ ಮಾಡ್ತಾರೆ. ಆದರೆ ನೀವು ನೋಡಿ, ಚಿಕ್ಕ ಪ್ರಾಯದಿಂದ ಹೋಟೆಲ್ ಕೆಲಸಕ್ಕೆ ಸೇರಿದವರು ಎಷ್ಟು 60, 70, 80 ವರ್ಷ ತನಕ ದುಡಿತಾನೇ ಇರ್ತಾರೆ. ಅವರು ಹಿಂತಿರುಗಿ ನೋಡಿದಾಗ ಮಾಡಿದ್ದಾದರೂ ಏನವರು ಏನು ಮಾಡಿದ್ದಾರೆ ಅಂದ್ರೆ, ಇವತ್ತು ಕೇವಲ ಹೋಟೆಲ್ ಕಾರ್ಮಿಕರಲ್ಲ, ಇವತ್ತು ನಮ್ಮ ಸಮಾಜದ ಒಳಗಡೆ ದುಡಿಯತಕ್ಕಂಥ ವಿಭಾಗ, ಕಾರ್ಮಿಕ ವಿಭಾಗ ಇದೆಯಲ್ಲ, ಇದು ನಮ್ಮ ಸಮಾಜದ ನಿಜವಾದ ಒಂದು ಚಾಲಕ ಶಕ್ತಿ. ಕಾರ್ಮಿಕರು ದುಡಿದ್ರೇನೆ ನಮ್ಮ ಸಮಾಜದ ಆರ್ಥಿಕ ಚಕ್ರ ತಿರುಗೋದು. ಇದು ನಾವು ಅರ್ಥ ಮಾಡಬೇಕು. ಕಾರ್ಮಿಕರು ದುಡಿದೇ ಇದ್ರೆ, ಅವ್ರ ಕೆಲಸ ಮಾಡದೇ ಇದ್ರೆ ನಮ್ಮ ಸಮಾಜದ ಆರ್ಥಿಕ ಚಕ್ರ ತಿರುಗೋಲ್ಲ. ಆದ್ರಿಂದ ಕಾರ್ಮಿಕ ವರ್ಗದ ಭಾರಿ ದೊಡ್ಡ ಪಾತ್ರ ಇದೆ.